ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ವಿರುದ್ಧವಾಗಿದೆ ಬೋಂದೆಲ್ ವಾರಿಯರ್ಸ್ ತಂಡ. ಕೊನೆಯ ಪಂದ್ಯಾಟ ಸಾಗಿ ಬರ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟ 11 ಸ್ಟಾರ್ ಎಲ್ಆರ್ ತಂಡದ ನಾಯಕ ಸಂತೋಷ್ ನಾಳೆಯ ದಿವಸ ಆಡಲಿಕ್ಕಿದೆ, ಗಮನಿಸಿಕೊಳ್ಳಿ. 11 ಸ್ಟಾರ್ ಎಲ್ಆರ್ ತಂಡದ ಆಟಗಾರರೇ, ಇದು ಇಂದಿನ ಕೊನೆಯ ಪಂದ್ಯಾಟ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ವಿರುದ್ಧವಾಗಿದೆ ಬೋಂದೆಲ್ ವಾರಿಯರ್ಸ್ ತಂಡಗಳ ಮಧ್ಯೆ. ನಾಳೆಯ ದಿವಸ ಸೆಮಿಫೈನಲ್ ಪಂದ್ಯಾಟವನ್ನು ಆಡುವವರು ಯಾರು ಈ ಮೈದಾನದಲ್ಲಿ ಕಾದು ನೋಡಬೇಕಾಗಿದೆ. ಅಬೂ ತಾಹಿರ್ ಸುಲ್ಯ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 3. ಒಬ್ಬರಿನ 3ನೇ ಚೆಂಡನ್ನು ಸೇಬೇಕಾಗಿದೆ. ಎಸೆತಗಾರಿಕೆ ತುದಿಯಲ್ಲಿ ರಶೀದ್, ರೈಟ್ ಆರ್ಮ್ ರೌದ್ ವಿಕೆಟ್ ಮಾದರಿಯಲ್ಲಿ ಎದುರಿಸಿ ಆಡುವಂತಹ ಮುಷೀನ್. ಸೊಗಸಾಗಿರತಕ್ಕಂಥ ದಾಳಿಗಾರಿಕೆ, ಅದ್ಭುತವಾಗಿರತಕ್ಕಂಥ ದಾಳಿಗಾರಿಕೆ. ಯಾವುದೇ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ತಂಡದ ಖಾತೆಯಲ್ಲಿ 3. ಒಬ್ಬರಿನ 4ನೇ ಚೆಂಡನ್ನು ಎಸೆಬೇಕಾಗಿದೆ ನೌಫಲ್. ರಶೀದ್ ರೈಟ್ ಆರ್ಮ್ ರೌಂಡ್ ವಿಕೆಟ್ ತುದಿಯಿಂದ ತೀರ್ಪುಗಾರನ ಬಿಟ್ಟು ಎದುರಿಸಿ ಆಡುವಂಥ ಆಟಗಾರ ಮುಷೀನ್. ಕಳೆದ ಪಂದ್ಯಾಟದಲ್ಲಿ ಯಂಗ್ ಪ್ರಿನ್ಸ್ ಉರ್ವಾ ತಂಡವನ್ನು ಸೋಲಿಸಿದ ಆಟಗಾರ. ಈ ಮಧ್ಯೆ ಸೊಗಸಾಗಿರತಕ್ಕಂಥ ದಾಳಿಗಾರಿಕೆ. ಡಾಟೆಡ್ ಡೆಲಿವರಿ. 4 ಚೆಂಡುಗಳ ಮುಕ್ತಾಯ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 3. ಒಬ್ಬರಿನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂಥ ಆಟಗಾರ ಮುಷೀನ್ ರೈಟ್ ಆರ್ಮ್ ರೌಂಡ್ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರನ ಬಿಟ್ಟು ಸೊಗಸಾಗಿರತಕ್ಕಂಥ ದಾಳಿಗೆ ಹೊಡೆದ ಕ್ಷೇತ್ರ ಭಾಗದ ಕಡೆಗೆ ಒಂಟಿ ಓಟದ ಸುಲಭದಲ್ಲಿ 1 ಬೊಟ್ಟಗಲ ಸೇರ್ಪಡೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 4-5 ಚೆಂಡುಗಳ ಮುಕ್ತಾಯ. ಕೊನೆಯ 1 ಚೆಂಡು ಮಾತ್ರ ಬಾಕಿ ಇಡ್ತಾ ಇದೆ. ಎಸೆತಗಾರಿಕೆ ಭಾಗದಲ್ಲಿ ರಶೀದ್ ಎದುರಿಸಿ ಆಡುವಂಥ ಆಟಗಾರ ಇಮ್ರಾನ್. 6 ಓವರ್ಗಳ ಪಂದ್ಯಾಟ ಸಾಗಿ ಬರ್ತಾ ಇದೆ. ನಾಳೆಯ ದಿವಸ ಸೆಮಿಫೈನಲ್ ಪಂದ್ಯಾಟ ಈ ಮೈದಾನದಲ್ಲಿ. ಇಂದು ಗೆದ್ದಂಥ ತಂಡ 11 ಸ್ಟಾರ್ ಎಲ್ಆರ್ ಪದವು ತಂಡವನ್ನು ಸೆಣಸಾಡಬೇಕಾಗಿದೆ. ಸೊಗಸಾಗಿರ್ತಕ್ಕಂಥ ದಾಳಿಗಾರಿಕೆ. ಯಾವುದೇ ಓಟವನ್ನು ಬಿಟ್ಟುಕೊಂಡು ಅದ್ಭುತವಾಗಿರ್ತಕ್ಕಂಥ ದಾಳಿ. ಓವರಿನ ಮುಕ್ತಾಯ. ಪ್ರಥಮ ಓವರ್ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಗಳಿಸಿದ್ದು 4. ನಾಳೆಯ ದಿವಸ ಕೃಷ್ಣಾಪುರ ಮೈದಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅದ್ಭುತ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಗೆದ್ದವರಿಗೆ 3 ಗ್ರಾಂ ಚಿನ್ನ. ಪ್ರತಿಯೊಂದು ಆಟಗಾರರಿಗೆ ಚಿನ್ನದ ಪದಕ, ಚಿನ್ನದ ನಾಣ್ಯಗಳು ಸಿಗಲಿಕ್ಕಿದೆ. ನಾಳೆ ದಿವಸ ಅಲ್ ಅಮೀನ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಕೃಷ್ಣಾಪುರ ಪಂದ್ಯಾಟ ಆಯೋಜಿಸ್ತಾ ಇದೆ. ನಾಳೆ ಬೆಳಿಗ್ಗೆ ಆರಂಭಗೊಳ್ಳಲಿಕ್ಕಿದೆ. ಮಂಗಳೂರಿನ ಬಲಿಷ್ಠ ತಂಡಗಳು ಕೂಡ ಸೆಣಸಾಡಲಿಕ್ಕಿದೆ ಈ ಮೈದಾನದಲ್ಲಿ. ನಾಳೆ ದಿವಸ ಈ ಮೈದಾನದಲ್ಲಿ ಫೈನಲ್ ಪಂದ್ಯಾಟ, ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಟ ಈ ಮೈದಾನ ನಡೆಯಲಿಕ್ಕಿದೆ. ಇಂದು ಗೆಲ್ಲುವಂಥ ತಂಡ ಸೆಮಿಫೈನಲ್ ರೀತಿಯಲ್ಲಿ. ಅಬೂ ತಾಹಿರ್ ಸುಲ್ಯ ದಯವಿಟ್ಟು ವೇದಿಕೆ ಹತ್ತ ಬನ್ನಿ.
ದ್ವಿತೀಯ ಓವರನ್ನು ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ಪರವಾಗಿ ಸುಶಾಂತ್. ದ್ವಿತೀಯ ಓವರನ್ನು ಎಸೆಯಲು ಸುಶಾಂತ್. ದಂಡನ್ನು ತಿರುಗಿಸುವ ಪ್ರಯತ್ನ, ಬಾರಿ ಅಡ್ಡ ಚೆಂಡು ಅತಿರಿಕ್ತ ಓಟವನ್ನು ಬಿಡ್ಕೊಡ್ತಾ ಇದೆ. ಒಂಟಿ ಸುಲಭದಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 5. ದ್ವಿತೀಯ ಒಬ್ಬರಿನ ಪ್ರಥಮ ಚೆಂಡಣ್ಣ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರಿಕೆ ತುದಿಯಲ್ಲಿ ಶಶಾಂತ್ ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ಎದುರಿಸಾಡುವಂಥ ಆಟಗಾರ ಇಮ್ರಾನ್. ಅದ್ಭುತವಾಗಿರತಕ್ಕಂಥ ದಾಳಿ, ಯಾವುದೇ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಡಾಟೆಡ್ ಅಲ್ಲ ಅವರ ಚುಕ್ಕಿ ಚೆಂಡೆ ಮನುಷ್ಯ ಹಣ ಕಾಣ ಸಿಗ್ತಾ ಇದೆ. ಇಮ್ರಾನ್ ದಾಂಡುಗಾರಿಕೆ ಸ್ಟ್ರೈಕ್ ತುದಿಯಲ್ಲಿ 3ನೇ ಚೆಂಡು ಎಸೆಯಬೇಕಾಗಿದೆ ಶಶಾಂತ್. ಈ ಮಧ್ಯೆ ಜಾನ್ಮಯ್ಯ ದಂಡನೆ, ಅದ್ಭುತವಾಗಿರತಕ್ಕ ಕಲಾತ್ಮಕ ಶೈಲಿ ದಾಂಡುಗಾರಿಕೆ. ಇಮ್ರಾನ್ ಕ್ಷೇತ್ರ ಪಾಲಕ ಒಂಟಿ ಸುಲಭದಲ್ಲಿ 1 ಬುಟ್ಟಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಜಮಾವಣೆಯಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 7 ಚೆಂಡುಗಳ ಮುಕ್ತಾಯದ ಬಳಿಕ 4ನೇ ಚೆಂಡನೆ ಸೇವಕಾಗಿದೆ ಎಸೆತಗಾರಿಕೆಯಲ್ಲಿ ಸುಶಾಂತ್. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ಪರವಾಗಿ ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಔಟ್ ವಿಕೆಟ್ ತುದಿಯಿಂದ ಎದುರಿಸಿ ಆಡುವಂಥ ಆಟಗಾರ ಮುಷೀನ್. ಈ ಮಧ್ಯೆ ಅದ್ಭುತವಾಗಿರತಕ್ಕಂಥ ದಾಳಿಗಾರಿಕೆ, ಶ್ರೇಷ್ಠವಾಗಿರತಕ್ಕಂಥ ದಾಳಿಗಾರಿಕೆ. ನೌಫಲ್ ಗುಟ್ಟಪಾಳಕ ಡಾಟೆಡ್ ಅಲ್ಲವರಿ ತಂಡದ ನಾಯಕ ಚುಕ್ಕಿ ಚೆಂಡು ಎಂಬ ನಿಶಾನೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 7. ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿದಿದೆ. 5ನೇ ಚೆಂಡು ಎಸೆಯಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ಅನುಭವಿ ಎಸೆತಗಾರ ಸುಶಾಂತ್. ರೈಟ್ ಆರ್ಮ್ ಔಟ್ ವಿಕೆಟ್ ತುದಿಯಿಂದ ಅದ್ಭುತವಾಗಿರತಕ್ಕಂಥ ತೀರ್ಪುಗಾರದ ಮನವಿ ಆಗ್ತಾ ಇದೆ. ನಾಟ್ ಔಟ್ ಎಂಬ ತೀರ್ಮಾನ ಲೆಗ್ ಬೈಸ್ ಮುಖೇನ ಒಂಟಿ ಓಟಗಳು ಬರ್ತಾ ಇದೆ. ಒಂಟಿ ಓಟದೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 8. ಒಬ್ಬರಿನ ಕೊನೆಯ ಚೆಂಡು ಅಂತಿಮ ಎಸೆತ ಎಸೆತಗಾರಿಕೆ ತುದಿಯಲ್ಲಿ ಸುಶಾಂತ್. ಕೊನೆಯ 1 ಚೆಂಡು ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ಇಮ್ರಾನ್. ಸೊಗಸಾಗಿ ದಂಡಿಸಿದ್ರು. ಒಂಟಿ ಸುಲಭದಲ್ಲಿ 2ನೇ ಓಟಕ್ಕಾಗಿ ಪ್ರಯತ್ನ. 2 ಓಟಗಳು ಪೂರ್ತಿಗೊಳಿಸ್ತಾ ಇದೆ. 2 ಓಟದೊಂದಿಗೆ ಒಬ್ಬರಿನ ಮುಕ್ತಾಯ. ದ್ವಿತೀಯ ಓವರ್ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 10. ಓವರ್ 2 ತಾಯಿರ್ ಶೂಲ್ಯ. ವಂದನೆಗಳು ಮಜೀದ್ ಮಲ್ಲೂರು, ಆತ್ಮೀಯ ಸ್ನೇಹಿತರು, ಅವರು ಅದ್ಭುತ ವೀಕ್ಷಕ ವಿವರಣೆಗಾರರು, ಅದ್ಭುತ ಸಹಕಾರ. ಗ್ರಾಮ ಚಾವಡಿ ಫ್ರೆಂಡ್ಸ್ ಹರೇಕಳ ಸಾದರಪಡಿಸುವಂತಹ 3 ದಿನಗಳ ಈ ಕ್ರಿಕೆಟ್ ಜಾತ್ರೆಗೆ ದ್ವಿತೀಯ ದಿನದ ಕೊನೆಯ ಪಂದ್ಯದಲ್ಲಿದ್ದೇವೆ. ನಾಳೆಯ ದಿನ ಮಂಗಳೂರಿನ ಪ್ರತಿಷ್ಠಿತ ವಿಭಾಗದ ಸೆಮಿಫೈನಲ್, ಅದೇ ರೀತಿ ಉಳಿದಿರುವಂತಹ ಸ್ಥಳೀಯ ಮಟ್ಟದ 2 ಕ್ವಾರ್ಟರ್ ಫೈನಲ್ಗಳು, 2 ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು, ಕ್ವಾರ್ಟರ್ ಫೈನಲ್ ಪಂದ್ಯ, ಅದೇ ರೀತಿ ಸೆಮಿಫೈನಲ್ ಹಾಗೂ ಫೈನಲ್, ಒಟ್ಟು 7 ಪಂದ್ಯಾಟಕ್ಕೆ ಸಾಕ್ಷಿಯಾಗಲಿದ್ದೇವೆ. ನಾಳೆಯ ದಿನ ಈ ಸೌಹಾರ್ದ ಟ್ರೋಫಿ 2021ರ ಅಂತಿಮ ದಿನದಲ್ಲಿ 7 ಪಂದ್ಯಾಟವನ್ನು ಆಡಲಿದ್ದೇವೆ. ಮೈದಾನದಲ್ಲಿ ಅಂತಿಮ ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇದ್ದಾವೆ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ವಿರುದ್ಧವಾಗಿ ಬೊಂದೆಲ್ ವಾರಿಯರ್ಸ್. ಸೊಗಸಾದಂತಹ ದಾಳಿ, ಬಹಳಷ್ಟು ಬಿಗುವಿನ ದಾಳಿ ಆರಂಭವಾಗಿದೆ. ನೌಫಲ್ ಮುಖೇನ ತಂಡದ ಕಪ್ತಾನ ಗೋರಿ ಯಂಗ್ ಬಾಯ್ಸ್ ಪರವಾಗಿ ದಾಳಿಯಲ್ಲಿ ಮುಂದುವರಿಯುತ್ತಾ ಇದ್ದಾರೆ. ಆರಂಭಿಕ ಓವರ್ ಪವರ್ ಪ್ಲೇ ವಿಭಾಗದಲ್ಲಿ 4 ಬಿಟ್ಟು ಕೊಟ್ಟರು. ದ್ವಿತೀಯ ಓವರ್ನಲ್ಲಿ ಸುಶಾಂತ್ 6 ಬಿಟ್ಟು ಕೊಟ್ಟರು. 2 ಓವರ್ ಮುಕ್ತಾಯದ ವೇಳೆ 10 ಇತ್ತು. ಇಲ್ಲಿ ತೃತೀಯ ಓವರ್ನ ಆರಂಭಿಕ ಚೆಂಡು ನೌಫಲ್
ಒಂಟಿ ಓಟದ ಮುಖೇನ ಖಾತೆ ಆರಂಭವಾಗ್ತಾ ಇದೆ. ಇಮ್ರಾನ್ ಜೊತೆ ಮೊಹಸಿನ್. ಇಮ್ರಾನ್ ಆಡುವ ತುದಿಯಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಶೈಲಿಯಲ್ಲಿ ತಂಡದ ಕಪ್ತಾನ. ತೀರ್ಪುಗಾರ ಸಲೀಂ ಹಲಿಕಟ್ಟೆ ಅವರನ್ನ ದಾಟಿ ಉಲ್ಟಾ ದಂಡಿಸುವ ಪ್ರಯೋಗವನ್ನು ಮಾಡಿದ್ರು. ಬಹಳ ದೂರದ ಚೆಂಡು, ಲೆಗ್ ಸ್ಟಿಕ್ನಿಂದ ದೂರವಿತ್ತು ಚೆಂಡು. ತೀರ್ಪುಗಾರರಿಂದ ವೈಡ್ ತೀರ್ಪು ಬರ್ತಾ ಇದೆ. ಒಂದು ಓಟ ಜಮೆಯಾಗ್ತಾ ಇದೆ. ಖಾತೆಯಲ್ಲಿ ಒಟ್ಟು ಗಳಿಕೆ 12 ಓಟಗಳು. ನೌಫಲ್ ಮಗದೊಮ್ಮೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ. ಸ್ಟ್ರೈಕ್ ತುದಿಯಲ್ಲಿ ಇಮ್ರಾನ್ ಮಗದೊಮ್ಮೆ. ಸೊಗಸಾದಂತಹ ಕಲಾತ್ಮಕತೆಯ ಡ್ರೈವ್. ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಕ್ಷೇತ್ರಪಾಲಕ 30 ಗಜದ ಒಳಭಾಗದಲ್ಲಿ ಚೆಂದನ್ನ ತಡೆ ಹಿಡಿದರೆ ಸೊಗಸಾದಂತಹ ಒಂದು ಓಟ ಜಮೆಯಾಗ್ತಾ ಇದೆ. ಕಲಾತ್ಮಕತೆಯೊಂದಿಗೆ ರಕ್ಷಣೆಯೊಂದಿಗೆ ಆಡುವಂತಹ ಪ್ರಯತ್ನ. 2 ದಿನಗಳ ಪಂದ್ಯಾಟವನ್ನು ವೀಕ್ಷಿಸಿದರೆ 2 ಬಾರಿ ಮಾತ್ರ ನಾನಿಜ್ಮಿಗೆಯನ್ನು ಗೆದ್ದುಕೊಂಡಂತಹ ತಂಡ ದಂಡನ್ನು ಬೀಸಿದ್ರು. ಕಳೆದ ಪಂದ್ಯದಲ್ಲಿ ಗೋರಿಯಂಗ್ ಬಾಯ್ಸ್ ನಾನಿಜ್ಮಿಗೆಯನ್ನು ಗೆದ್ದುಕೊಂಡು ಮೊದಲು ಬ್ಯಾಟಿಂಗ್ ಅನ್ನು ಮಾಡುವಂತಹ ಆಯ್ಕೆಯನ್ನು ಮಾಡಿಕೊಂಡ್ರು. ಪಂದ್ಯಾಕೂಟದ ಅತಿ ಹೆಚ್ಚಿನ ಮೊತ್ತ 79 ಓಟವನ್ನು ಗಳಿಸಿದ್ರು. ಆದರೆ ಕಳೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಅನ್ನು ಮಾಡಿ 40 ಓಟವನ್ನು ಗಳಿಸಿಕೊಂಡು ಗೆದ್ದಂತಹ ತಂಡ ಇಲ್ಲಿ ಬೊಂದೆಲ್ ವಾರಿಯರ್ಸ್. ಯಂಗ್ ಫ್ರೆಂಡ್ಸ್ ಉರ್ವಾ ತಂಡವನ್ನು ಮಣಿಸಿತ್ತು ಆತ್ಮವಿಶ್ವಾಸದೊಂದಿಗೆ. ಮಗದೊಮ್ಮೆ ನೋಡಿ ಮೊದಲು ದಂಡನ್ನು ಬೀಸುವಂತಹ ಆಯ್ಕೆಯೊಂದಿಗೆ ದಂಡುಗಾರಿಕೆಯಲ್ಲಿ ಬೊಂದೆಲ್ ವಾರಿಯರ್ಸ್. ತೃತೀಯ ಓವರ್ ಚಾಲ್ತಿಯಲ್ಲಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. ನೌಫಲ್ ಗೋರಿಯಂಗ್ ಬಾಯ್ಸ್ ಪಂಡೇಶ್ವರ ತಂಡದ ಕಪ್ತಾನ. ದಾಳಿ ಮುಂದುವರಿತಾ ಇದೆ. ಫುಲ್ ಟಾಸ್ ಆಗಿದ್ದ ಚೆಂಡು ದಂಡಿಸುವ ಪ್ರಯತ್ನವನ್ನು ಮಾಡಿದ್ರು. ಈ ಭಾಗದಲ್ಲಿ ಒಂದು ಸುಲಭ ಬ್ಯಾಕೆಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಅವಳಿಯ ಪ್ರಯತ್ನಗಳಿಗೆ ಅವಕಾಶಗಳು ಇಲ್ಲ. ಮಿಂಚಿನ ಗತಿಯ ಕ್ಷೇತ್ರ ಪಾಲನೆ. ಒಂದು ಓಟ ಮಾತ್ರ. ಒಂದು ಓಟದೊಂದಿಗೆ ತೃಪ್ತಿ ಪಟ್ಟುಕೊಳ್ತಾ ಇದ್ದಾರೆ ದಂಡುಗಾರರು. ಇಮ್ರಾನ್ ಮೊಹಸಿನ್ ಜೋಡಿ ಇನ್ನಿಂಗ್ಸ್ ಅನ್ನು ಕಟ್ಟುವ ಪ್ರಯತ್ನಗಳು ಮುಂದುವರಿತಾ ಇದ್ರೆ ದಾಳಿಗಾರಿಕೆಯಲ್ಲಿ ಚತುರತೆ, ನಿಖರತೆ ಇಲ್ಲೂ ಕೂಡ ಕಾಣ ಸಿಗ್ತಾ ಇದೆ ನೌಫಲ್ ಮುಖೇನ. ಅಂತಿಮ 1 ಚೆಂಡು ಬಾಕಿ. 5 ಚೆಂಡಿಗೆ 3 ರನ್ ಬಿಟ್ಟುಕೊಟ್ಟ ನೌಫಲ್. ಮಗದೊಮ್ಮೆ ಸೊಗಸಾದ ದಾಳಿ ಆರಂಭಿಕ. ಉದ್ದರಿಯ ಆಘಾತವಾಗ್ತಾ ಇದೆ. ಸ್ಟ್ರೈಕ್ ತುದಿಯಲ್ಲಿದ್ದಂತಹ ಇಮ್ರಾನ್ ಮರಳುತ್ತಾ ಇದ್ರೆ ಆರಂಭಿಕ ಇನ್ನಿಂಗ್ಸಿನ ಅರ್ಧ ಹಾದಿ. 3 ಓವರ್ಗಳ ಮುಕ್ತಾಯ. ಖಾತೆಯಲ್ಲಿ ಜಮೆಯಾಗಿದೆ ಒಟ್ಟು ಓಟ 14. 3 ರನ್ ಬಿಟ್ಟು ಕೊಟ್ರು. ಕಪ್ತಾನ ತನ್ನ ಕರ್ತವ್ಯವನ್ನು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾನೆ. 3 ಓವರ್ಗಳ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆಯಾಗಿದೆ 14 ಓಟಗಳು. 4 ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾನೆ ಇಲ್ಲಿ ನೌಫಲ್. ಸಮಾಲೋಚನೆ ಯಾರು ಎಸೆಯುತ್ತಾರೆ 4ನೇ ಓವರ್. ಆರಂಭಿಕ ಓವರನ್ನು ಎಸೆಂತ ದಾಳಿಗಾರ, ದ್ವಿತೀಯ ಓವರನ್ನು ಎಸೆಂತ ಸುಶಾಂತ್. ಈ ಭಾಗದಲ್ಲಿ ಆಯ್ಕೆ ಯಾರ ಮೇಲೆ ಮಣಿಯನ್ನ ಮಾಡ್ತಾರೆ ಕಪ್ತಾನ. ಎಸೆತಗಾರಿಕೆಯಲ್ಲಿ ಹೊಸ ಪರಿಚಯ ಶರತ್ ತಂಡದ ಪ್ರಭಾವಿ ದಾಳಿಗಾರನ ಕೈಗೆ ನೀಡಲಾಗ್ತಾ ಇದೆ ಚೆಂಡು. ಸಮಯ ಸರಿಯಾಗಿ 3:35. ಅಂತಿಮ ಪಂದ್ಯದಲ್ಲಿದ್ದೇವೆ. ದ್ವಿತೀಯ ದಿನದಲ್ಲಿ ಹೊನಲ ಬೆಳಕಿನ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮಂಗಳೂರಿನ ಪ್ರತಿಷ್ಠಿತ ತಂಡಗಳು ಭಾಗವಹಿಸುವಂತಹ ಪ್ರತಿಷ್ಠಿತ ಪಂದ್ಯಾಕೂಟ ಸೌಹಾರ್ದ ಟ್ರೋಫಿ 2021. ಸಂಘಟಕರ ಅದ್ಭುತ ಸಂಘಟನೆ, ಸುಸಜ್ಜಿತವಾದಂತಹ ಮೈದಾನ, ಬಹಳಷ್ಟು ಆಕರ್ಷಕ ರೀತಿಯ ಸಜ್ಜುಗೊಳಿಸಿದಂತಹ ಡಗ್ಔಟ್ಗಳು, ಪ್ರೇಕ್ಷಕರ ವೀಕ್ಷಣೆಗೆ ಕೂಡ ಅದ್ಭುತ ಸಹಕಾರವನ್ನು ಮಾಡಿಕೊಡ್ತಾ ಇದ್ರೆ ಇಲ್ಲಿ ದಾಳಿ ಮುಂದುವರಿತಾ ಇದೆ. ವೇಗದ ದಾಳಿ, ಶರವೇಗದ ದಾಳಿ ಆಗಿತ್ತು. ಆದರೆ ಅರೀಫ್ ರವರ ಪ್ರಕಾರ ಇದು ವೈಡ್ ತೀರ್ಪು. ಚೆಂಡು ಸೊಗಸಾಗಿತ್ತು, ಲೈನ್ ಸ್ವಲ್ಪ ಕಳಪೆ ಮಟ್ಟದಲ್ಲಿತ್ತು, ಲೆಗ್ ಸ್ಟಂಪಿನಿಂದ ಹೊರಬಿದ್ದಿತ್ತು, ನೇರ ತೀರ್ಪು ಬರ್ತಾ ಇದೆ ವೈಡ್. ಅಂಕಿಅಂಶ ಪಟ್ಟಿಯಲ್ಲಿ 1 ಹೆಚ್ಚುವರಿ ಅಂಕವನ್ನ ಸೇರಿಸಿಕೊಳ್ತಾ ಇದ್ದಾರೆ. ಖಾತೆಯಲ್ಲಿ ಒಟ್ಟು ಜಮೆಯಾಗ್ತಾ ಇದೆ 15 ಓಟಗಳು. ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ಜರ್ಸಿ ನಂಬರ್ 100 100ರ ಸಂಖ್ಯೆಯಲ್ಲಿ ದಾಳಿ ಮುಂದುವರಿತಾ ಇದೆ ಶರತ್. ಸೊಗಸಾದಂತಹ ದಂಡನೆ, ಕ್ಷೇತ್ರಪಾಲಕನ ಕೈಯಲ್ಲಿ ಚೆಂಡು, ನೇರ ಹೊಡೆತ, ಬುಲ್ಸಾಯ್. ಆದರೆ ಅಪಾಯ ಇಲ್ಲ, ಅನಗತ್ಯ ಹೊಡೆತ ಕಾಣ ಸಿಗ್ತಾ ಇದೆ. ಹೆಚ್ಚುವರಿ ಅಂಕವನ್ನ ಬಿಟ್ಟು ಕೊಡಲಾಗ್ತಾ ಇದೆ. ಥ್ರೋ ಅಂತೂ ಅದ್ಭುತವಾಗಿತ್ತು. 1 ಓಟವನ್ನ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ ಇಲ್ಲಿ ಓವರ್ ಥ್ರೋ ಮುಖೇನ. ಸ್ಟ್ರೈಕ್ ತುದಿಗೆ ಮರಳುತ್ತಾ ಇದ್ದಾರೆ ಹೊಸ ಆಟಗಾರ.
ಕಳೆದ ಪಂದ್ಯದ ಹೀರೋ ರಿಜ್ವಾನ್ ಪ್ರಥಮ ಬಾರಿ ಎದುರಿಸುವ ನಿಟ್ಟಿನಲ್ಲಿ ಸ್ಟ್ರೈಕ್ ತುದಿಯಲ್ಲಿ. ಕಳೆದ ಪಂದ್ಯದಲ್ಲಂತೂ ತನ್ನ ನೆನಪಿನಂಗಲದಲ್ಲಿ ಉಳಿಯುವಂತಹ ಒಂದು ಅದ್ಭುತ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು ಪ್ರತಿಷ್ಠಿತ ತಂಡ ಯಂಗ್ ಫ್ರೆಂಡ್ಸ್ ಉರ್ವಾ ವಿರುದ್ಧ. 15 ಚೆಂಡುಗಳ 23 ಓಟಗಳ ಆ ಅದ್ಭುತ ಇನ್ನಿಂಗ್ಸ್ ಬಹುತೇಕ ಮೈದಾನದಲ್ಲಿದ್ದಂತಹ ಎಲ್ಲರನ್ನ ಕೂಡ ನಿಬ್ಬೆರಗಾಗಿಸಿದಂತಹ ಇನ್ನಿಂಗ್ಸ್, ಚಪ್ಪಾಳೆಯನ್ನು ತಟ್ಟಿಸಿದಂತಹ ಇನ್ನಿಂಗ್ಸ್ ಆಗಿತ್ತು. ಈ ಇನ್ನಿಂಗ್ಸ್ ಈ ಪಂದ್ಯದಲ್ಲೂ ಕೂಡ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ದಾಳಿ ಮುಂದುವರಿಯುತ್ತಾ ಇದೆ. ಯಶಸ್ವಿಯಾದಂತಹ ದಾಳಿ, ಶರವೇಗದ ದಾಳಿ ಶರತ್ ಮುಖೇನ. ಮಗದೊಮ್ಮೆ ಚೆಂಡು ಚುಕ್ಕಿಯಾಗ್ತಾ ಇದೆ. ಸೊಗಸಾದಂತಹ ದಾಳಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ದಾಳಿ ಮುಂದುವರಿಯುತ್ತಾ ಇದೆ. ರಿಜ್ವಾನ್ ಅಶ್ವಿನ್ ತಮನ್ ರವರನ್ನ ತರಾಟೆಗೆ ತೆಗೆದುಕೊಂಡಂತಹ ದಾಂಡುಗಾರ. ಬಹುತೇಕ ಬುಂದೆಲ್ ವಾರಿಯರ್ಸ್ ತಂಡ ನೆಚ್ಚಿಕೊಂಡಿರುವಂತಹ ಆಟಗಾರ. ಈ ಪಂದ್ಯದಲ್ಲಂತೂ 3ನೇ ಕ್ರಮಾಂಕದಲ್ಲಿ ಆಗಮನವಾಗಿದೆ ರಿಜ್ವಾನ್. ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ದಾಳಿ, ಮಗದೊಂದು ಶರವೇಗದ ಎಸೆತ, ಶ್ರೇಷ್ಠ ಮಟ್ಟದ ದಾಳಿ. ಮತ್ತೆ ಕಾಲಿಗೆ ಸವರಿದೆ ಬಹುತೇಕ ಚೆಂಡು. ಲೆಗ್ ಬಾಯ್ ರೂಪದಲ್ಲಿ ಒಂದು ಓಟ ಜಮೆಯಾಗ್ತಾ ಇದೆ. ಆರೀಫ್ ಜೋಕೊಟ್ಟೆ ಜೊತೆ ಸಲೀಂ ಹಲೆಕೋಟೆ ತೀರ್ಪುಗಾರಿಕಾ ಪೀಠದಲ್ಲಿ ಬಹಳಷ್ಟು ಅದ್ಭುತ ಸಹಕಾರ. 4 ದಿಗ್ಗಜ ತೀರ್ಪುಗಾರರು, ವಿಶ್ರಾಂತ ತೀರ್ಪುಗಾರರಾಗಿ ಶೇಖ್ ಮಲಲಿ, ಅದೇ ರೀತಿ ಫಾರೂಕ್ ಉಲ್ಲಾಲ್ ಬೈಲ್. ರೈಟ್ ಆರ್ಮ್ ಓವರ್ ದ ವಿಕೆಟ್. ಮಗದೊಮ್ಮೆ ದಾಳಿ ಮುಂದುವರಿತಾ ಇದೆ. ಶರತ್ ಸೊಗಸಾದ ದಾಳಿ, ಡ್ರೈವ್ ಮಾಡುವ ಪ್ರಯತ್ನ. ಸ್ಕ್ವಾಲೆಗ್ ವಿಭಾಗದಲ್ಲಿ ಸೊಗಸಾದಂತಹ ಹೊಡೆತ. ಒಂದು ಓಟ ಸುಲಭವಾಗ್ತಾ ಇದೆ. ಒಂದು ಓಟದೊಂದಿಗೆ ಖಾತೆಯಲ್ಲಿ ಒಟ್ಟು ಗಳಿಕೆ 18 ಓಟಗಳು. ಕರಾರುವಾಕಾದಂತಹ ದಾಳಿ. ಗೋರಿ ಯಂಗ್ ಬಾಯ್ಸ್ ಬಂಡೀಶ್ವರ ತಂಡದ ದಾಳಿಗಾರರ ಚತುರತೆಯ ದಾಳಿ ಮುಂದುವರಿತಾ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್. ಮಗದೊಮ್ಮೆ ಸೊಗಸಾಗಿತ್ತು ಮಗದೊಮ್ಮೆ ದಾಳಿ, ಧೂಳೆಬ್ಬಿಸುವ ದಾಳಿ. ಖಂಡಿತವಾಗ್ಲೂ ದಾಂಡುಗಾರರಿಗೆ ದೊಡ್ಡ ಹೊಡೆತಗಳಿಗೆ ಅವಕಾಶಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ಪರಿಣಾಮ ಒಂದು ಓಟವನ್ನು ಮಾತ್ರ ಸುಲಭವಾಗಿ ಗಳಿಸಿಕೊಂಡ್ರು. ಶರವೇಗದ ದಾಳಿ. ಶರತ್ ತನ್ನ 5 ಚೆಂಡನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 19 ಓಟ, 1 ಚೆಂಡು ಬಾಕಿ ಇದೆ. ಅಂತಿಮ ಪ್ರಯತ್ನದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ಆರೀಫ್ ಜೋಕಟ್ಟೆಯವರನ್ನ ದಾಟಿ ಸ್ಟ್ರೈಕ್ ತುದಿಯಲ್ಲಿರುವಂತಹ ಆಟಗಾರ ಮೊಹಸಿನ್ ರವರ ಕಡೆಗೆ ದಾಂಡಿಸುವ ಪ್ರಯತ್ನ. ಅಂಚಿಗೆ ತಗಲಿದೆ, ಒಂದು ಸುಲಭ. ಈ ಭಾಗದಲ್ಲಿ ನೇರ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು. 1 ಅಂಕಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ನಾನ್ ಸ್ಟ್ರೈಕರ್ ತುದಿಯಲ್ಲಿ ರನ್ಔಟ್ ಕೂಡ ಪ್ರಯತ್ನವನ್ನ ಮಾಡಿದ್ರೆ ಸಫಲತೆಯ 1 ಓಟ ಮಾತ್ರ ಜಮೆಯಾಗ್ತಾ ಇದೆ. 18 ಬಳಿಕೆ 6 ಚೆಂಡು, 24 ಚೆಂಡಿನ ಆಟ ಮುಕ್ತಾಯವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಜಮೆಯಾಗಿದೆ 20 ಓಟಗಳು. ಆರಂಭಿಕ 4 ಓವರ್ಗಳ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ನೋಡಿ. ಬಹುತೇಕ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ಗೆದ್ದ ತಂಡ ನೇರವಾಗಿ ಸೆಮಿಫೈನಲ್ಗೆ ಲಗ್ಗೆ ಇಡಲಿದೆ. ಮಂಗಳೂರು ವಿಭಾಗದ ಸೆಮಿಫೈನಲ್ ಪಂದ್ಯ ನಾಳೆಯ ಹೊನಲು ಬೆಳಕಿನಲ್ಲಿ ಸಾಗಿ ಬರಲಿದೆ. ಓವರ್ ನಂಬರ್ 4ರ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 20 ಓಟ. ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ಮಗದಮ್ಮ ದಾಳಿ. ತಂಡದ ಕಪ್ತಾನ ಸ್ವತಃ ದಾಳಿಗ ಮುಂದಾಗ್ತಾ ಇದ್ದಾನೆ. ಸಫಲ ದಾಳಿಗಾರ 4 ಓಟವನ್ನು ಬಿಟ್ಟುಕೊಂಡಂತಹ ನೌಫಲ್ ದಾಳಿಗಾರಿಕಾ ವಿಭಾಗದಲ್ಲಿ. ಮೊಹಸಿನ್ ಎದುರಿಸುವ ನಿಟ್ಟಿನಲ್ಲಿ ಸ್ಟ್ರೈಕ್ ತುದಿಯಲ್ಲಿ 20 ಓಟಗಳು ಮಾತ್ರ. 24 ಚೆಂಡಿನ ಮುಂದೆ ತಡೆ ಹಿಡಿಯುವ ಪ್ರಯತ್ನಗಳು ಸಾಗಿ ಬಂದಿದೆ. ಸ್ವಿಪ್ ಮಾಡುವ ಪ್ರಯತ್ನ ಬಲವಾದ ಮನವಿದೆ, ಆದರೆ ಯಾವುದೇ ಪುರಸ್ಕಾರ ಇಲ್ಲ. ಯಾಕಂದ್ರೆ ಡೌನ್ ದ ಲೆಗ್ ಸೈಡ್, ಲೆಗ್ ಸ್ಟಂಪಿನಿಂದ ಹೊರ ಹೋಗುವ ಚೆಂಡಾಗಿತ್ತು. ತೀರ್ಪುಗಾರರ ಸನ್ನೆ ಲೆಗ್ ಬಾಯ್ ಮುಖೇನ 1 ಓಟ ಕೂಡ ಜಮೆಯಾಗ್ತಾ ಇದೆ. ಒಟ್ಟು ಗಳಿಕೆ ಖಾತೆಯಲ್ಲಿ 21 ಓಟಗಳು ಮಾತ್ರ. ರಿಜ್ವಾನ್ ನಿರೀಕ್ಷೆಯೊಂದಿಗೆ ಬುಂದೆಲ್ ವಾರಿಯರ್ಸ್. ಕಳೆದ ಪಂದ್ಯದ ಇನ್ನಿಂಗ್ಸ್, ಕಳೆದ ಪಂದ್ಯದ ಹೀರೋ. ಈ ಭಾಗದಲ್ಲೂ ಕೂಡ ತಂಡವನ್ನ ಮೇಲಕ್ಕೆತ್ತುವ ಪ್ರಯತ್ನವನ್ನ ಮಾಡುವರೇ ಪ್ರಶ್ನೆಗಳು ಇದ್ದೇ ಇದೆ. ಆದರೆ ರಿಜ್ವಾನ್ ತಮ್ಮ ಸಾಮರ್ಥ್ಯವನ್ನ, ಪ್ರತಿಭೆಯನ್ನ ತೋರ್ಪಡಿಸಿದಂತಹ ಮೈದಾನ. ಕಳೆದ ಪಂದ್ಯದಲ್ಲಂತೂ
ಸಂಪೂರ್ಣವಾಗಿ ರಿಜ್ವಾನ್ಮಯವಾಗಿತ್ತು. ಈ ಪಂದ್ಯದಲ್ಲೂ ಕೂಡ 11 ಚೆಂಡು ಬಾಕಿ ಇದೆ ಇನ್ನಿಂಗ್ಸ್ನಲ್ಲಿ. ದೊಡ್ಡ ಹೊಡೆತಗಳನ್ನು ನಿರೀಕ್ಷಿಸಬಹುದೇ. ಮುನ್ನುಗ್ಗಿ ಬಾರಿಸುವ ಪ್ರಯತ್ನ ಡೌನ್ ದ ಟ್ರ್ಯಾಕ್, ಆದರೆ ಇಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಅನುಭವದ ದಾಳಿ, ಬಹಳಷ್ಟು ವರ್ಷದ ಕ್ರಿಕೆಟ್ ಅನುಭವ, ಪ್ರತಿ ಆಟಗಾರನ ಚಲನವಲನ ಅರ್ಥೈಸಿಕೊಂಡು ದಾಳಿಯನ್ನ ಮಾಡುವಂತಹ ದಾಳಿಗಾರ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಕಪ್ತಾನ ನೌಫಲ್. ಈ ಭಾಗದಲ್ಲಿ ಮಗದೊಮ್ಮೆ ನೋಡಿ ದುಲಪಿಸುವ ದಾಳಿ, ಮಗದೊಮ್ಮೆ ಕರಾರುವಾಕಾದ ಲೈನ್, ಅವಕಾಶಗಳನ್ನ ಬಿಟ್ಟು ಕೊಡ್ತಾ ಇಲ್ಲ. ಪ್ರತಿಭಾನ್ವಿತ ದಾಂಡುಗಾರರನ್ನ ಕಟ್ಟಿ ಹಾಕುವ ಪ್ರಯತ್ನಗಳು. ಅನುಭವದ ಮುಂದೆ ಯುವ ಆಟಗಾರನ ಆಟ ನಡೆಯುತ್ತಾ ಇಲ್ಲ. ಮಗದೊಮ್ಮೆ ರಿಜ್ವಾನ್ ದಂಡಿಸುವರೆ ಕಾದು ನೋಡಬೇಕಾಗಿದೆ. ನೌಫಲ್ ಮುಂದುವರಿಯುತ್ತಾ ಇದೆ 4ನೇ ಬಾರಿ. ಸೊಗಸಾದಂತಹ ದಾಳಿ, ಮಗದೊಮ್ಮೆ ದಂಡಿಸುವ ಪ್ರಯತ್ನ ಇದ್ರೂ ಕೂಡ ಮಿಟಾನ್ ವಿಭಾಗದಲ್ಲಿ ಒಂಟಿ ಓಟಕ್ಕೆ ಮಾತ್ರ ಅವಕಾಶಗಳನ್ನು ಬಿಟ್ಟುಕೊಡಲಾಗ್ತಾ ಇದೆ. ಖಾತೆಯಲ್ಲಿ 1 ಜಮೆಯಾಗ್ತಾ ಇದೆ. ಒಟ್ಟು ಗಳಿಕೆಯಾಗಿದೆ ಅಂಕಿಅಂಶ ಪಟ್ಟಿಯಲ್ಲಿ 22. ಫಯಾಜ್ ಮಗದೊಮ್ಮೆ ನಮ್ಮೊಂದಿಗೆ ಅದ್ಭುತ ರೀತಿಯ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕಂಪ್ಯೂಟರ್ ಸ್ಕೋರರ್ ಆಗಿ ರಿಯಾಜ್ ರವರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಭಾಗದಲ್ಲಿ ಮಗದೊಮ್ಮೆ ಸ್ವೀಪ್ ಮಾಡುವ ಪ್ರಯತ್ನ ನೋಡಿ. ಮೊಹಸಿನ್ ಪದೇ ಪದೇ ಪರಿಶ್ರಮವನ್ನು ಪಟ್ಟರೂ ಕೂಡ ಒಂಟಿ ಅವಳಿಗಳು ಮಾತ್ರ ಜಮೆಯಾಗ್ತಾ ಇದೆ ಖಾತೆಯಲ್ಲಿ. ಒಟ್ಟು ಗಳಿಕೆ ಆರಂಭಿಕ ಇನ್ನಿಂಗ್ಸ್ನ 5ನೇ ಓವರಿನ 5 ಚೆಂಡು ಮುಕ್ತಾಯದ ವೇಳೆ 23 ಓಟಗಳು. ಅಂತಿಮ 1 ಚೆಂಡು ಬಾಕಿ. ನೌಫಲ್ ತಂಡದ ಕಪ್ತಾನ ನಿಭಾಯಿಸ್ತಾ ಇದ್ದಾರೆ ಜವಾಬ್ದಾರಿಯನ್ನು ಅದ್ಭುತ ರೀತಿಯಲ್ಲಿ. ಮಗದೊಮ್ಮೆ ದಂಡಿಸುವ ಪ್ರಯತ್ನ. ಪಾಯಿಂಟ್ ವಿಭಾಗದಲ್ಲಿ, ಬ್ಯಾಕ್ ಟು ಪಾಯಿಂಟ್ ವಿಭಾಗದಲ್ಲಿ 1 ಓಟ, ಸಫಲ 1 ಓಟದೊಂದಿಗೆ ಓವರ್ ನಂಬರ್ 5ರ ಮುಕ್ತಾಯ. 30 ಚೆಂಡುಗಳ ಆಟ ಮುಕ್ತಾಯವಾಗ್ತಾ ಇದೆ. ಖಾತೆಯಲ್ಲಿ 24 ಓಟಗಳು. 24 on the board after the completion of 5 overs of the first innings. ಅಂತಿಮ 6 ಚೆಂಡುಗಳ ಆಟ ಬಾಕಿ ಇದೆ. 35-40 ಓಟವನ್ನ ಗಳಿಸಿದ್ರೂ ಕೂಡ ತಡೆ ಹಿಡಿಯುವ ಪ್ರಯತ್ನವನ್ನ ಮಾಡಬಹುದು. ಯಾಕಂದ್ರೆ ಆರಂಭಿಕ ಪಂದ್ಯದಲ್ಲಿ ವೀಕ್ಷಿಸಿದಂತೆ ಯಂಗ್ ಫ್ರೆಂಡ್ಸ್ ಉರುವ ತಂಡದ ವಿರುದ್ಧ ಮಾಡಿದಂತಹ ದಾಳಿಯ ವೈಖರಿ, ಆ ದಾಳಿಯ ಪ್ರಯೋಗ, ಆ ಪರಿಣಾಮಕಾರಿಯಾದಂತಹ ದಾಳಿ, ಚತುರತೆಯ ಕ್ಷೇತ್ರ ಸಂಯೋಜನೆ ಎಲ್ಲವನ್ನ ನೋಡಿದ್ರು ಕೂಡ ಬಲಾಢ್ಯ ಎಸ್ತಗಾರನ್ನ ಹೊಂದಿಕೊಂಡಂತಹ ತಂಡ ಬಂದೆಲ್ ವಾರಿಯರ್ಸ್. ಇಲ್ಲೂ ಕೂಡ 40 ಬಾರಿಸಿದ್ರೆ ಈ ಬಲಾಢ್ಯ ತಂಡವನ್ನು ತಡೆ ಹಿಡಿಯುವ ಪ್ರಯತ್ನವನ್ನ ಮಾಡಬಹುದು. ಯಾಕಂದ್ರೆ ಖಂಡಿತ ಪ್ರತಿಷ್ಠಿತ ತಂಡ ಗೋರಿ ಯಂಗ್ ಬಾಯ್ಸ್. ಆದರೆ ಇದು ಕ್ರಿಕೆಟ್ನಲ್ಲಿ ಅಸಾಧ್ಯ ಎಂಬುದು ಖಂಡಿತ ಇಲ್ಲ. ಅದೃಷ್ಟ ಒಂದಿದ್ರೆ, ಪ್ರಯತ್ನಗಳು ಕೂಡ ಇದ್ರೆ ಖಂಡಿತವಾಗ್ಲೂ ಗೆದ್ದುಕೊಳ್ಳಬಹುದು. ಪ್ರಯತ್ನವನ್ನು ಮುಂದುವರಿಸಬೇಕಾಗಿದೆ. 24 ಓಟ ಜಮೆಯಾಗಿದೆ. 30 ಚೆಂಡು ಮುಂದೆ. ಅಂತಿಮ ನಿರ್ಣಾಯಕ 6 ಚೆಂಡು ಬಾಕಿ ಇದೆ. ಮಗದೊಮ್ಮೆ ನೌಫಲ್ ರವರ ಬಳಿಕ ಅಂತಿಮ ಓವರ್ನ ಜವಾಬ್ದಾರಿಯೊಂದಿಗೆ ಕಾರ್ತಿಕ್ ದಾಳಿಯಲ್ಲಿ. ರೈಟ್ ಆರ್ಮ್ ಓವರ್ ದ ವಿಕೆಟ್. ಸೊಗಸಾದ ದಾಳಿ, ಬಹಳಷ್ಟು ಅದ್ಭುತವಾದ ಲೈನ್, ನೇರ ಚೆಂಡು. ಗುಟ್ಟಪಾಲಕ ನೌಫಲ್ ರವರ ಭದ್ರ ಬೊಗಸೆಯಲ್ಲಿ ಅವಕಾಶಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ರಿಜ್ವಾನ್ ಕಳೆದ ಪಂದ್ಯದಲ್ಲಿ ಬಹಳಷ್ಟು ಅದ್ಭುತವಾಗಿ ದಂಡನ್ನು ಬೀಸಿದ್ರು. ಈ ಭಾಗದಲ್ಲಿ ಪ್ರಯತ್ನಗಳು ಮುಂದುವರಿತಾ ಇದೆ. ನೇರ ಹೊಡೆತ, ಸ್ಟ್ರೈಟ್ ಡೌನ್ ದ ಗ್ರೌಂಡ್, 1 ಬೌನ್ಸ್. 2ನೇ ಬೌನ್ಸಿಗೆ ಕ್ಷೇತ್ರ ಬಾಲಕನ ರಕ್ಷಣೆ. ಅವಳಿ ಓಟದ ಪ್ರಯತ್ನ ಬರ್ತಾ ಇದೆ. ಬಲವಾದ ಮನವಿಗೆ ಪುರಸ್ಕಾರ ಕೂಡ ಲಭ್ಯವಾಗ್ತಾ ಇದೆ. ಆರಂಭಿಕ ಆಟಗಾರ ಮೊಹಸಿನ್ ಉದ್ದರಿಯನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಬಹುತೇಕ ಮ್ಯಾರಥಾನ್ ಇನ್ನಿಂಗ್ಸ್ ಒಂದನ್ನು ಕಟ್ಟಿದ್ರು ಮೊಹಸಿನ್, ಪ್ರಯತ್ನವನ್ನು ಕೂಡ ಪಟ್ಟರು. ಆದರೆ ಇಲ್ಲಿ 1 ಗಳಿಕೆ ಮಾತ್ರ ಆಗ್ತಾ ಇದೆ. ಮೊಹಸಿನ್ ರವರ ಉದ್ದರಿ ಪತನವಾಗ್ತಾ ಇದೆ. ದ್ವಿತೀಯ ಉದ್ದರಿ ಆಘಾತವಾಗ್ತಾ ಇದೆ. ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಕಾರ್ತಿಕ್ ಮುಂದುವರಿಯುತ್ತಾ ಇದ್ದಾರೆ. ಅಂತಿಮ ಓವರ್ನ ಪ್ರಥಮ ಚೆಂಡು ಚುಕ್ಕಿ, ಆದರೆ ದ್ವಿತೀಯ ಚೆಂಡಿಗೆ ಒಂಟಿ ಓಟದ ಜೊತೆ ರನ್ಔಟ್ ರೂಪದಲ್ಲಿ ಉದ್ದರಿ ಕೂಡ ಬಿಟ್ಟುಕೊಡ್ತಾ ಇದ್ದಾರೆ. ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 25 ಓಟಗಳು. ರೈಟ್ ಆರ್ಮ್ ಓವರ್ ದ ವಿಕೆಟ್ ರೂಪದಲ್ಲಿ ಮುಂದುವರಿಯಲಿದ್ದಾರೆ. ಹೊಸ ಆಟಗಾರನ ಆಗಮನವಾಗಿದೆ. ರಿಜ್ವಾನ್ ಸ್ಟ್ರೈಕ್ ತುದಿಯಲ್ಲಿ. ಮಗದೊಮ್ಮೆ ಅಂತಿಮ 4 ಚೆಂಡು ಬಾಕಿ ಇದೆ. 1 ದೊಡ್ಡ ಹೊಡೆತ, ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಿದೆ ಬಂದೆಲ್ ವಾರಿಯರ್ಸ್. ಯಾಕಂದ್ರೆ ಅನ್ಸಾರ್ ರವರ ಆಗಮನವಾಗಿದೆ. ರಿಜ್ವಾನ್ ಅವರ ಜೊತೆಗೂಡ್ತಾ ಇದ್ದಾರೆ. ಅರೀಫ್ ಜೋಕಟ್ಟೆ ತೀರ್ಪುಗಾರಿಕಾ ಪೀಠದಲ್ಲಿ ಬಹಳಷ್ಟು ಅದ್ಭುತವಾದಂತಹ ಸಹಕಾರಗಳು, ನಿಖರವಾದ ಸ್ಪಷ್ಟವಾದ ನಿರ್ಧಾರಗಳು. ಖಂಡಿತ ಯಾವುದೇ ನ್ಯಾಯಕ್ಕೆ ಕೂಡ ಇಲ್ಲಿ ತಟಸ್ಥವಿಲ್ಲ. ಯಾಕಂದ್ರೆ 4 ದಿಗ್ಗಜ ತೀರ್ಪುಗಾರರು ಕೇರಳ ಕರ್ನಾಟಕ ಪರಿಸರದಲ್ಲೂ ತಮ್ಮ ಅನುಭವದ ತೀರ್ಪನ್ನು ನೀಡಿದಂಥ ಅನುಭವಿ ತೀರ್ಪುಗಾರರು 4 ದಿಗ್ಗಜ ತೀರ್ಪುಗಾರರು. ವೀಕ್ಷಕ ವಿವರಣಾ ಕೊಠಡಿಯಲ್ಲೂ ಕೂಡ ಮಜೀದ್ ಮಲ್ಲೂರು, ಸಮೀರ್ ಮಲಾರ್ರಂಥ ದೈತ್ಯ ವೀಕ್ಷಕ ವಿವರಣೆಗಾರರು. ನಿನ್ನೆಯ ದಿನ ಸ್ಟಾರ್ ನವಾಜ್, ನಾಳೆಯ ದಿನ ಕೂಡ ನಮ್ಮ ಈ ಪಂದ್ಯಾಟದಲ್ಲಿ ಸಹಕರಿಸಲಿದ್ದಾರೆ ನಮ್ಮೊಂದಿಗೆ. ಸ್ಟಾರ್ ನವಾಜ್ ಎಂಬ ಓರ್ವ ಮಾತೃಭಾಷೆ ಹಿಂದಿಯ ಅದ್ಭುತ ವೀಕ್ಷಕ ವಿವರಣೆಗಾರ. ಈ ಭಾಗದಲ್ಲಿ ಸೊಗಸಾದ ದಾಳಿ, ತಡೆ ಹಿಡಿಯುವ ಪ್ರಯತ್ನ. ಲೆಫ್ಟ್ ಆರ್ಮ್
ಅರೌಂಡ್ ದ ವಿಕೆಟ್ ರೂಪದಲ್ಲಿ ದಾಳಿ ಮುಂದುವರಿಯುತ್ತಾ ಇದೆ. ಅಂತೂ ಕಾರ್ತಿಕ್ ತನ್ನ ಚತುರತೆಯ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ರಿಜ್ವಾನ್ ಅಂತೂ ನಿರಂತರ ಚುಕ್ಕಿಯ ಚೆಂಡುಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂದ್ರೆ ಕರಾರುವಾಕ್ಕಾದಂತಹ ದಾಳಿ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ದಾಳಿಗಾರರ ಚತುರತೆ ಮುಂದುವರಿಯುತ್ತಾ ಇದೆ. ಎಲ್ಲೋ ಒಂದು ಕಡೆ ನಾನ್ಯಶಿಮೆಯನ್ನು ಗೆದ್ದುಕೊಂಡು ಆತ್ಮವಿಶ್ವಾಸದೊಂದಿಗೆ ಮೊದಲು ಬ್ಯಾಟನ್ನು ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು. ಆದರೆ ಇಲ್ಲಿ ಎಡವಟ್ಟನ್ನ ಮಾಡಿಕೊಳ್ತಾ ಇದ್ದಾರೆ. ಮಗದಮ್ಮ ದಂಡಿಸುವ ಪ್ರಯತ್ನ ಒಂದು ಸುಲಭ, ಅವಳಿಯ ಪ್ರಯತ್ನ ಕೂಡ ಸಾಗಿ ಬರಲಿದೆ. ಎರಡನೆಯ ಅಂಕಕ್ಕಾಗಿ ಓಡಾಟ, 2 ಓಟ ಕೂಡ ಜಮೆ ಆಗ್ತಾ ಇದೆ. ಅವಳಿ ಓಟದ ಜಮೆಯೊಂದಿಗೆ ಖಾತೆಯಲ್ಲಿ ಒಟ್ಟು ಓಟಗಳು 26 ಓಟ. ಅಂತಿಮ 1 ಚೆಂಡು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ನಲ್ಲಿ. ಮಗದೊಮ್ಮೆ ಎಡಗೈ ಕಾರ್ತಿಕ್ ದಾಳಿಯಲ್ಲಿ ಬಲವಾದ ದಂಡನೆ ಈ ಭಾಗದಲ್ಲಿ ಕ್ಯಾಚ್ ಔಟ್ಗೆ ಬಲಿಯಾಗುವ ಪ್ರಯತ್ನಗಳು. ಕ್ಯಾಚ್ ಅನ್ನ ಕೈ ಚೆಲ್ಲಿಕೊಂಡ್ರು. ಕೊನೆಯ ಕ್ಷಣದಲ್ಲಿ ಅವಳಿ ಓಟಗಳು ಜಮೆ ಆಗ್ತಾ ಇದೆ. ಬಹಳಷ್ಟು ಸೊಗಸಾದ ಸ್ಟ್ರೈಟ್ ಡ್ರೈವ್. ಕ್ಯಾಚ್ ಅನ್ನ ಕೈ ಚೆಲ್ಲಿಕೊಂಡ್ರು ಕೂಡ ಬಹುತೇಕ ಬೌಂಡ್ರಿ ಆಗಬೇಕಾಗಿದ್ದಂತಹ ಹೊಡೆತವನ್ನ ತಡೆ ಹಿಡಿಯಲಾಗಿದೆ. ಪ್ರಯತ್ನಗಳ ಬಳಿಕ ಅಂತಿಮವಾಗಿ ಬಲಾಢ್ಯ ಹೊಡೆತವನ್ನ ಬಾರಿಸ್ತಾ ಇದ್ದಾನೆ ದಾಂಡುಗಾರ. 29 ಓಟಗಳು ಜಮೆಯಾಗಿದೆ. ಖಾತೆಯಲ್ಲಿ ಆರಂಭಿಕ 6 ಓವರ್ಗಳ ಆಟ ಅರ್ಥಾತ್ 36 ಚೆಂಡುಗಳ ಆಟ ಮುಕ್ತಾಯವಾಗಿದೆ. 36 ಎದುರಿಸಿ 29 ಓಟವನ್ನ ಗಳಿಸಿದ್ರೆ 36 ಮುಂದೆ ಬೇಕಾಗಿದೆ ಗೆದ್ದುಕೊಳ್ಳಲು. ಬರೋಬ್ಬರಿ 36 ಎಸೆತಗಳ ಮುಂದೆ 30 ಓಟದ ಗುರಿ. ಸೆಮಿಫೈನಲ್ಗೆ ಲಗ್ಗೆ ಇಡಲು 30 ಓಟದ ಗುರಿ ಇದೆ. ವೀಕ್ಷಕರನ್ನ ಕೊಠಡಿಯಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೇವೆ. ಮಗದೊಮ್ಮೆ ಆತ್ಮೀಯ ಸನ್ಮಿತ್ರರು ಮಜೀದ್ ಮಲ್ಲೂರವರಿಗೆ ಪ್ರೀತಿಯ ಸ್ವಾಗತಗಳನ್ನು ಬಯಸ್ತಾ ಇದ್ದೇವೆ. ದಿನದಲ್ಲಿ ನಾಳೆಯ ದಿನ ಕೂಡ ನಮ್ಮೊಂದಿಗೆ ಸಹಕಾರವನ್ನು ನೀಡಲಿದ್ದಾರೆ. ಬಹುತೇಕ ಸ್ಟಾರ್ ನವಾಜ್ ಅದೇ ರೀತಿ ಸಮೀರ್ ಮಲಾರ್ ರವರ ಜೊತೆ ಸಹಕಾರವನ್ನು ನೀಡುವ ನಿರೀಕ್ಷೆಯೊಂದಿಗೆ ಮಗದೊಮ್ಮೆ ಕೊನೆಯ ಬಾರಿಗೆ ಧ್ವನಿವರ್ಧಕವನ್ನು ಹಸ್ತಾಂತರಿಸ್ತಾ ಇದ್ದೇನೆ. ಮಗದಮ್ಮ ಸ್ವಾಗತ ಆತ್ಮೀಯ ಸನ್ಮಿತ್ರ ಮಜೀದ್ ಮಲ್ಲೂರ್ ರವರಿಗೆ. ಧನ್ಯವಾದಗಳು ತಾಯಿರ್ ಸುಳ್ಯಾರವರಿಗೆ. 36 ಚೆಂಡುಗಳ ಮುಂದೆ ಗೆಲ್ಲಬೇಕಾಗಿದೆ. 30 ಓಟದ ಅವಶ್ಯಕತೆ. ಆರಂಭಿಕ ಚೆಂಡಿಗೆ ಎಡಗೈ ಆಟಗಾರ ದೀಪಕ್. ಸೊಗಸಾಗಿರತಕ್ಕಂಥ ಆಟಗಾರಿಕೆಯೊಂದಿಗೆ 2 ಓಟಗಳೊಂದಿಗೆ ತಂಡದ ಖಾತೆ ಆರಂಭಗೊಳ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟಕ್ಕೆಲ್ಲ ಕೇಳುವಂಥ ತಂಡಗಳು ಯಾವುದು ಕಾದು ನೋಡಬೇಕಾಗಿದೆ. 11 ಸ್ಟಾರ್ ಎಲ್ಆರ್ ಪದವಂಡ ಎದುರಿಸುವಂಥ ತಂಡ ಯಾವುದು ನಾಳೆಯ ದಿವಸ ಈ ಮೈದಾನದಲ್ಲಿ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ಪರವಾಗಿ ಎಡಗೈ ಆಟಗಾರ ದೀಪಕ್. ಎಸೆತಗಾರಿಕೆ ತುದಿಯಲ್ಲಿ ನೌಫಲ್. 2ನೇ ಚೆಂಡನ್ನು ಎಸೆಯಬೇಕಾಗಿದೆ ತೀರ್ಪುಗಾರನ ಬಿಟ್ಟು. ಈ ಮಾಧ್ಯ ಸುಂದರ ರೀತಿಯ ಆಟಗಾರಿಕೆ ಶ್ರೇಷ್ಠವಾಗಿರ್ತಕ್ಕಂಥ ತಂಡನೆ
ತೀರ್ಪುಗಾರಿಕೆ ಭಾಗದಲ್ಲಿ ಕಾಯಬೇಕಾಗಿದೆ. ಎಡಗೈ ಆಟಗಾರ ದೀಪಕ್ನ ಅರ್ಭಟ ಆರಂಭಗೊಂಡಿದೆ. 6 ಓಟಗಳ ಸೇರ್ಪಡೆಯೊಂದಿಗೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಮಾಲಕರ ಮುಖದಲ್ಲಿ ಕೊಂಚ ಮಟ್ಟಿಗೆ ಮಂದಹಾಸವನ್ನು ಕೂಡಿ ಬರ್ತಾ ಇದೆ. ಈ 6ರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 8. ಒಬ್ಬರಿನ 3ನೇ ಚೆಂಡಣ್ಣ. ಎಡಗೈ ಆಟಗಾರ ದೀಪಕ್, ಓರ್ವ ಅನುಭವಿ ಆಟಗಾರ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಸವ್ಯಸಾಚಿ ಕ್ರಿಕೆಟಿಗ. ತಂಡದ ಖಾತೆಯಲ್ಲಿ 8. 3ನೇ ಚೆಂಡಣ್ಣ ನೌಫಲ್ ಸೊಗಸಾಗಿ ದಂಡಿಸಿದ್ರು. ಕ್ಷೇತ್ರ ಬಾಲಕದ ಕಡೆಗೆ ಬಂಟಿ. 5ರ ಕ್ಷೇತ್ರ ಬಾಲಕ 2ನೇ ಓಟಕ್ಕಾಗಿ ಪ್ರಯತ್ನ. 2 ಓಟಗಳ ಸೇರ್ಪಡೆಯೊಂದಿಗೆ 2ರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 10. 30ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ಆರಂಭಿಕ 3 ಚೆಂಡುಗಳಲ್ಲಿ 10 ಓಟವನ್ನು ಗಳಿಸಾಗಿದೆ ಎಡಗೈ ಆಟಗಾರ ದೀಪಕ್. ನೌಫಲ್ 4ನೇ ಚೆಂಡಣ್ಣ. ತೀರ್ಪುಗಾರನ ಬಿಡುತ್ತಾ ರೈಟ್ ಆರ್ಮ್ ಔಟ್ ವಿಕೆಟ್ ತುದಿಯಿಂದ ಎದುರಿಸಿ ಆಡುವಂತ ಆಟಗಾರ ದೀಪಕ್. ಈ ಮಧ್ಯೆ ದಂಡನ್ನ ಅದ್ಭುತವಾಗಿ ಬೀಸಿದ್ರೆ ಬಾರಿ ಕ್ಷೇತ್ರ ಬಾಲಕಿಲ್ಲದ ಕಡೆಗೆ ದೀಪಕ್. ಬೌಂಡರಿಯ ಒಂದಿಗೆ ತಂಡದ ಖಾತೆಯಲ್ಲಿ 14. ಒಬ್ಬರಿನ 4 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 14. ಏಕಾಮುಖಿಯಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಎಡಗೈಗೆ ಆಟಗಾರ ದೀಪಕ್ ಸಮಯವನ್ನು ಅರಿತು ದಂಡನ್ನು ಬೀಸ್ತಾ ಇದ್ದಾರೆ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡದ ಮಾಲಕರ ಮುಖದಲ್ಲಿ ಮಂದಹಾಸ ಮುಡಿ ಬರ್ತಾ ಇದೆ. 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ನೌಫಲ್ ಎದುರಿಸಿ ಆಡುವಂತ ಆಟಗಾರ ದೀಪಕ್. ಈ ಮಧ್ಯೆ ಸೊಗಸಾಗಿರತಕ್ಕಂಥ ದಾಳಿಗೆ ತಕ್ಕಂತೆ ಬಡುತ್ತ ಒಂಟಿ ಸುಲಭದಲ್ಲಿ 1 ಓಟಗಳ ಸೇರ್ಪಡೆಯೊಂದಿಗೆ 15ರಲ್ಲಿದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ನಾಳೆ ದಿವಸ ಈ ಮೈದಾನದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಟ ನಡೆಯಲಿಕ್ಕಿದೆ. ಸ್ಟಾರ್ ನವಾಜ್, ಅದೇ ರೀತಿ ಅಬೂ ತಾಹಿರ್ ಸುಲ್ಯ, ಈ ಭಾಗದ ಓರ್ವ ಅದ್ಭುತ ವೀಕ್ಷಣೆಗಾರ ಶಮೀರ್ ಮಲಾರರು ಕೂಡ ನಾಳೆ ದಿವಸ ನಿರ್ವಹಿಸಲಿಕ್ಕಿದ್ದಾರೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 5. ಓವರಿನ ಅಂತಿಮ ಚೆಂಡನ್ನ ಎದುರಿಸಿ ಆಡುವಂತ ಆಟಗಾರ ನೌಫಲ್. ರೈಟ್ ಆರ್ಮ್ ಔಟ್ ವಿಕೆಟ್ ಮಾದರಿಯಲ್ಲಿ ನೌಫಲ್ ಎದುರಿಸಿ ಆಡುವಂತ ಆಟಗಾರ ನೌಫಲ್. ಅಂತಿಮ ಚೆಂಡನ್ನ ತೀರ್ಪುಗಾರನ ಬಿಟ್ಟು ರೈಟ್ ಆರ್ಮ್ ಔಟ್ ವಿಕೆಟ್ ತುದಿಯಿಂದ 15 ಓಟ ಬೇಕಾಗಿದೆ ಗೆಲ್ಲಲು. ಸೊಗಸಾಗಿ ದಂಡಿಸಿದ್ರು. ಈ ಮಧ್ಯೆ ಒಬ್ಬರಿನ ಮುಕ್ತಾಯಗೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 15. ಉಳಿದಿರತಕ್ಕಂತಹ 30 ಚೆಂಡುಗಳ ಮುಂದೆ ಗೆಲ್ಲಲು ಬೇಕಾಗಿದೆ 15 ಓಟದ ಅವಶ್ಯಕತೆ. ಸಮಯ 3:55. ಕೊನೆಯ ಪಂದ್ಯಾಟ ಸಾಗಿ ಬರ್ತಾ ಇದೆ. ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ವಿರುದ್ಧವಾಗಿದೆ. ವಿರುದ್ಧ ತಂಡ ಬೋಂದೇಲ್ ವಾರಿಯರ್ಸ್ ತಂಡ. ಒಂಟಿ ಸುಲಭದಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 16. ಒಬ್ಬರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರಿಕೆಯನ್ನು ದಾಟುತ್ತಾ ಮುಸ್ತಫಾ ದಾಳಿಯಲ್ಲಿ, ದಂಡುಗಾರಿಕೆಯ ಸ್ಟ್ರೈಕ್ ತುದಿಯಲ್ಲಿ ನೌಫಲ್. ದ್ವಿತೀಯ ಚೆಂಡನ್ನ ಮುಸ್ತಫಾ ನೌಫಲ್ ರವರಿಗೆ ರೈಟ್ ಅಮೋದ ಕಿರ್ತದಿಂದ ತೀರ್ಪುಗಾರನ ಬಿಟ್ಟು ವಿಕೆಟ್ ಮತ್ತೆ ಜಾನ್ ಮೈದಾಡುಗಾರಿಕೆ ಯಾವುದೇ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ಲಾಟೆಡ್ ಓವರ್ ಚುಕ್ಕಿ ಚೆಂಡು ಮನುಷ್ಯನ ಕಾಣ ಸಿಗ್ತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 16. ಓವರಿನ
2 ಚೆಂಡುಗಳ ಮುಕ್ತಾಯವಾಗಿದೆ. 14 ಓಟ ಬೇಕಾಗಿದೆ ಗೆಲ್ಲಲು ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡಕ್ಕೆ. ನಾಳೆ ಈ ದಿವಸ ಸೆಮಿಫೈನಲ್ ಪಂದ್ಯಾಟಕ್ಕೆ ಲಗ್ಗಿಡುವಂಥ ತಂಡ ಯಾವುದು? ಎಸೆತಗಾರಿಕೆ ಭಾಗದಲ್ಲಿ ಅನುಭವಿ ಎಸೆತಗಾರ ಮುಸ್ತಫಾ ಈ ಬಾರಿ ಕಲಾತ್ಮಕ ಶೈಲಿ ದಾಂಡುಗಾರಿಕೆಯನ್ನು ಸಂಘಟಿಸಿದೆ. ಒಂಟಿ ಸುಲಭದಲ್ಲಿ ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ 17ರಲ್ಲಿದೆ. ಒಬ್ಬರಿನ 3 ಚೆಂಡುಗಳ ಮುಕ್ತಾಯವಾಗಿದೆ. 4ನೇ ಚೆಂಡನ್ನು ಎಸೆಯಲು ನೌಫಲ್, ಎಡಗೈ ಆಟಗಾರ ದೀಪಕ್, ಬೌಂಡರಿ ಸಿಕ್ಸರ್ನ ಬಾರಿಸಿದ ಆಟಗಾರ ದೀಪಕ್. ಓರ್ವ ಅನುಭವಿ ಕ್ರಿಕೆಟಿಗ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥ ಆಟಗಾರ ದೀಪಕ್. ಈ ಮಧ್ಯೆ ತೀರ್ಪುಗಾರಿಕೆ ಭಾಗದಲ್ಲಿ ಅಡ್ಡ ಚೆಂಡು, ಅತಿರಿಕ್ತ ಓಟವನ್ನು ಬಿಟ್ಟುಕೊಡ್ತಾ ಇದೆ. ಒಂಟಿ ಸುಲಭದಲ್ಲಿ ಮತ್ತೊಂದು ಓಟಗಳ ಸೇರ್ಪಡೆ. ಇದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 19. 3 ಚೆಂಡುಗಳ ಮಾತ್ರ ಮುಕ್ತಾಯ. 4ನೇ ಚೆಂಡನ ಮುಸ್ತಫಾ ಎದುರಿಸಿ ಆಡುವಂಥ ಆಟಗಾರ ನೌಫಲ್. ರೈಟ್ ಆರ್ಮ್ ಔಟ್ ವಿಕೆಟ್ ತುದಿಯಿಂದ ನೌಫಲ್ ರವರಿಗೆ 19. ತೀರ್ಪುಗಾರರು ಆರಿಫ್ ಜೋಕಟ್ಟಯ್ಯವರನ್ನು ದಾಟುತ್ತಾ ಸುಲಭ ರೀತಿ ದಾಳುಗಾರಿಕೆ, ಯಾವುದೇ ಓಟವನ್ನು ಬಿಡುಕೊಡುತ್ತಿಲ್ಲ ಮುಸ್ತಫಾ. 4 ಚೆಂಡುಗಳ ಮುಕ್ತಾಯ. 5ನೇ ಚೆಂಡನ್ನು ಎಸೆಯಬೇಕಾಗಿದೆ ಮುಸ್ತಫಾ ಎದುರಿಸಿ ಆಡುವಂಥ ಆಟಗಾರ ನೌಫಲ್. 11 ಓಟ ಬೇಕಾಗಿದೆ ಗೆಲ್ಲಲು ನೌಫಲ್. ಇಂದು ಹಲವಾರು ದಾಖಲೆಯನ್ನು ಮಾಡಿದಂಥ ನೌಫಲ್ ಮತ್ತು ಮೈದಾನದಲ್ಲಿ ಗೋರಿ ಯಂಗ್ ಬಾಯ್ಸ್ ತಂಡದ ನಾಯಕ. ಈ ಮಧ್ಯೆ ಜಾಣ್ಮೆಯ ದಂಡನೆ. 1 ಸುಲಭದಲ್ಲಿ ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಒಂದರೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 20. 10 ಓಟ ಬೇಕಾಗಿದೆ. ಉಳಿದಿರತಕ್ಕಂತಹ 25 ಎಸೆತಗಳ ಮುಂದೆ ಮುಸ್ತಫಾ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ ಎಡಗೈ ಆಟಗಾರನಾಗಿ ದೀಪಕ್ ರವರಿಗೆ. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರನ ಬಿಟ್ಟು ಮೈದಾನದಿಂದ ನೆಲಕ್ಕೆ ಚೆಂಡನ್ನು ಪಡೆಯುತ್ತಾ ಎದುರಿಸಿ ಆಡುವಂಥ ಆಟಗಾರ ದೀಪಕ್. ಸಿಕ್ಸರ್, ಬೌಂಡರಿಯ ವೀರ. ಈ ಮೈದಾನದಲ್ಲಿ ಕೊನೆಯ ಚೆಂಡನ್ನು ಸೊಗಸಾಗಿ ದಂಡಿಸಿದ ಕ್ಷೇತ್ರ ಬಳಕೆದ ಕಡೆಗೆ ಒಂಟಿ ಸುಲಭದಲ್ಲಿ ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಒಬ್ಬರಿನ ಮುಕ್ತಾಯಗೊಳ್ತಾ ಇದೆ. 2 ಓವರ್ ಮುಕ್ತಾಯದ ಬಳಿಕ ತಂಡದ ಖಾತೆಯಲ್ಲಿ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ 21. ಅಂತಿಮ 6 ಎಸೆತವಿದೆ ಗೆಲ್ಲಲು ಬೇಕಾಗಿದೆ. ಅಂತಿಮ 24 ಎಸೆತಗಳ ಮುಂದೆ ಗೆಲ್ಲಲು ಬೇಕಾಗಿದೆ 10 ಓಟದ ಅವಶ್ಯಕತೆ. 9 ಓಟ ಬೇಕಾಗಿದೆ. ಉಳಿದಿರತಕ್ಕಂತಹ 24 ಎಸೆತಗಳ ಮುಂದೆ ತೃತೀಯ ಓವರ್ನ ಎಸೆಯಲು ಎಸೆತಗಾರಿಕೆ ಭಾಗದಲ್ಲಿ ನಾಸೀರ್. ರೈಟ್ ಆರ್ಮ್ ಔಟ್ ವಿಕೆಟ್ ತುದಿಯಿಂದ ತೀರ್ಪುಗಾರನ ಬಿಟ್ಟು ಎದುರಿಸಿ ಆಡುವಂಥ ಆಟಗಾರ ಎಡಗೈ ಆಟಗಾರ ದೀಪಕ್. 24 ಎಸೆತಗಳ ಮುಂದೆ 9 ಓಟ ಬೇಕಾಗಿದೆ. ಈ ಮಧ್ಯೆ ಅಡ್ಡ ಚೆಂಡು, ಅತಿರಿಕ್ತ ಓಟವನ್ನು ಬಿಟ್ಟುಕೊಡ್ತಾ ಇದೆ. ಒಂಟಿ ಸುಲಭದಲ್ಲಿ 22. 8 ಓಟದ ಅವಶ್ಯಕತೆ. ಉಳಿದಿರತಕ್ಕಂತಹ 24 ಚೆಂಡುಗಳ ಮುಂದೆ ಎಸೆತಗಾರಿಕೆ ತುದಿಯಲ್ಲಿ ಎಡಗೈ ಆಟಗಾರ ದೀಪಕ್. ನಿಯಾಸ್ ದಯವಿಟ್ಟು ವೇದಿಕೆ ಬಳಿ ಬರಬೇಕು. 8 ಓಟ ಬೇಕಾಗಿದೆ. ಮತ್ತೆ ತೀರ್ಪುಗಾರಿಕೆಯನ್ನು ಕಾಯಬೇಕಾಗಿದೆ. ಅಡ್ಡ ಚೆಂಡು, ಅತಿರಿಕ್ತ ಓಟಗಳ ಸೇರ್ಪಡೆಯೊಂದಿಗೆ 7 ಓಟ ಬೇಕಾಗಿದೆ. ಉಳಿದಿರತಕ್ಕಂತಹ 24 ಚೆಂಡುಗಳ ಮುಂದೆ ಏಕಾಮುಖಿಯಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ನಾಳೆಯ ದಿವಸ 11 ಸ್ಟಾರ್ ಎಲ್ಲಿಯಾರ ಪದವು ತಂಡವನ್ನು ಎದುರಿಸುವಂಥ ತಂಡ ಯಾವುದು? ಸೊಗಸಾಗಿರತಕ್ಕಂಥ ದಂಡನೆ. ಒಂಟಿ ಸುಲಭದಲ್ಲಿ 1 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 24. ದೀಪಕ್ ಸಮಯ 4:01. 8:30 ಗಂಟೆಗೆ ದೀಪಕ್ ಮಂಗಳೂರಿನಲ್ಲಿ, ಬಳಿಕ 11 ಗಂಟೆಗೆ KPL ಕಳಾಯಿ ಮೈದಾನದಲ್ಲಿ. ಇಂದು ಸಮಯ ರಾತ್ರಿ 4ರಲ್ಲಿ ಅರೆಕಳ ಮೈದಾನದಲ್ಲಿ. ಸೊಗಸಾಗಿರತಕ್ಕಂಥ ಆಟಗಾರಿಕೆ. ಈ ಬಾರಿ ಅದ್ಭುತವಾಗಿರತಕ್ಕಂಥ ದಂಡನೆ. ಒಂಟಿ ಸುಲಭದಲ್ಲಿ ಇದರೊಂದಿಗೆ ತಂಡದ ಖಾತೆಯಲ್ಲಿ 25. 5 ಓಟ ಬೇಕಾಗಿದೆ ಗೆಲ್ಲಲು. ಅಂತಿಮ 3ನೇ ಚೆಂಡನ್ನು ಎಡಗೈ ಆಟಗಾರ ದೀಪಕ್. ರೈಟ್ ಆರ್ಮ್ ಔಟ್ ವಿಕೆಟ್ ತುದಿಯಿಂದ ದಂಡನ ತಿರುಗಿಸಿ ಹೊಡೆಯುವ ಪ್ರಯತ್ನ. ಬಾರಿ ಕ್ಷೇತ್ರಪಾಲಕನನ್ನು ವಂಚಿಸ್ತಾ ಇದೆ. ಒಂಟಿ ಸುಲಭದಲ್ಲಿ 26. 4 ಓಟ ಬೇಕಾಗಿದೆ. ಎಸೆತಗಾರಿಕೆ ಭಾಗದಲ್ಲಿ ನಾಸೀರ್ 4ನೇ ಚೆಂಡನ್ನು ಎದುರಿಸಿ ಆಡುವಂಥ ಆಟಗಾರ ನೌಫಲ್ ರವರೆಗೆ. ರೈಟ್ ಆರ್ಮ್ ಔಟ್ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರನ ಬಿಟ್ಟು ಅನುಭವಿ ಆಟಗಾರ. ಈ ಮಧ್ಯೆ ಜಾಣ್ಮೆಯ ದಂಡನೆ. ಒಂಟಿ ಸುಲಭದಲ್ಲಿ 1 ಓಟ ಬೈಸ್ಮುಖಿಯನ್ನು ಬಂಟಿ ಓಟ 27. 3 ಓಟ ವಿಜಯದ ಪತಾಕೆಯನ್ನು ಹಾರಿಸಲು ನಾಳೆಯ ದಿವಸ 11 ಸ್ಟಾರ್
LR ಪದವು ತಂಡವನ್ನು ಎದುರಿಸುವ ತಂಡವಾಗಲಿಕ್ಕಿದೆ ಗೋರಿಯಂಗ್ ಬಾಯ್ಸ್ ತಂಡ. ಉತ್ತಮವಾಗಿತ್ತು ದಾಳಿಗಾರಿಕೆ, ಮತ್ತೆ ಸುಲಭ ದಾಂಡುಗಾರಿಕೆ. ಒಂಟಿ ಸುಲಭದಲ್ಲಿ ಲಾಸ್ಟ್ ಬಾಲ್, ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ. 2 ಓಟ ಬೇಕಾಗಿದೆ. ನೌಫಲ್ ದಾಂಡುಗಾರಿಕೆ ಸ್ಟ್ರೈಕ್ ತುದಿಯಲ್ಲಿ 2 ಓಟದ ಅವಶ್ಯಕತೆ. ಕೊನೆಯ ಚೆಂಡನ ನಸೀರ್ ಮಧ್ಯೆ ಡಾಟರ್ ಡೆಲವರಿ, 3 ಮುಕ್ತಾಯ. ಅಂತಿಮ 18 ಎಸೆತ, 2 ಓಟದ ಅವಶ್ಯಕತೆ. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಪ್ರಥಮ ಚೆಂಡು ಎಸೆಯಬೇಕಾಗಿದೆ ಎಡಗೈ ಆಟಗಾರ ದೀಪಕ್ ರವರಿಗೆ. ಡಾಟರ್ ಡೆಲವರಿ ಚುಕ್ಕಿ ಚೆಂಡು, 17 ಎಸೆತ, 2 ಓಟದ ಅವಶ್ಯಕತೆ. ಇಮ್ರಾನ್ ಎಸೆತಗಾರಿಕೆ ತುದಿಯಲ್ಲಿ ಸೊಗಸಾಗಿರತಕ್ಕಂಥ ನಿಯಾಸ್, ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಒಂಟಿ ಓಟಗಳ ಸೇರ್ಪಡೆ, 1 ಓಟದ ಅವಶ್ಯಕತೆ. ಪಂದ್ಯಾಟ ಸಮಬಲದತ್ತ, 16 ಎಸೆತ, 1 ಓಟ ಬೇಕಾಗಿದೆ. ನಾಳೆಯ ದಿವಸ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ನಡೆಯಲಿಕ್ಕಿದೆ. 11 ಸ್ಟಾರ್ LR ಪದವು ತಂಡವನ್ನು ಎದುರಿಸಬೇಕಾಗಿದೆ. 11 ಸ್ಟಾರ್ LR ಪದವು ವಿರುದ್ಧವಾಗಿದೆ. ಸೆಮಿಫೈನಲ್ ಪಂದ್ಯಾಟಕ್ಕೆ ಲಗ್ಗೆ ಹಿಡಿದಿದೆ ಗೋರಿ ಯಂಗ್ ಬಾಯ್ಸ್ ಪಾಂಡೇಶ್ವರ ತಂಡ. 2 ತಂಡಕ್ಕೂ ಕೂಡ ಅಭಿನಂದನೆ ಅರ್ಪಿಸ್ತಾ ಇದ್ದೇನೆ.